ವೆಲ್ಕಮ್ ಬ್ಯಾಕ್ ಗೈಸ್. ಧುರಂಧರ್ ಸಿನಿಮಾದ ಎರಡನೇ ವಿಡಿಯೋಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ISI ಮೇಜರ್ ಇಕ್ಬಾಲ್ ನಾವು ಇಂಡಿಯಾದಲ್ಲಿ ಅಟ್ಯಾಕ್ ಪ್ಲಾನ್ ಮಾಡಿದ ವಿಷಯ ಇಂಡಿಯನ್ ಇಂಟೆಲಿಜೆನ್ಸ್ ಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ಆದ್ರೆ ಆ ಇಂಡಿಯನ್ ಸ್ಪೈ ಯಾರು ಅಂತ ಗೊತ್ತು ಅಂತ ಹಮ್ಜಾ ಹೆಗಲ ಮೇಲೆ ಕೈ ಹಾಕೋದ್ರವರೆಗೂ ನೋಡಿದ್ರಿ. ಯಾರು ಮೊದಲನೇ ಭಾಗ ನೋಡಿಲ್ವೋ ಮೊದಲು ಹೋಗಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಮೊದಲನೇ ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಬನ್ನಿ ಈಗ ಕತೆ ಮುಂದುವರ್ಸೋಣ. ಹಮ್ಜಾಗೆ ಎಲ್ಲಿ ನನ್ನ ಬಗ್ಗೆ ಗೊತ್ತಾಗೋಯ್ತು ಅಂತ ತುಂಬಾ ಭಯ ಆಗ್ತಿದೆ. ಇಕ್ಬಾಲ್ ಬಾ ನನ್ ಜೊತೆ ಅಂತ ಹೇಳಿ ಅವನನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಂದು ರೂಮ್ ಒಳಗಡೆ ಬಟ್ಟೆ ಬ್ಲಡ್ ಆಗಬಾರದು ಅಂತ ಏಪ್ರೋನ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಹಮ್ಜಾನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಬನ ಬಟ್ಟೆ ಬಿಚ್ಚಿ ಈ ರೀತಿ ಮಲಗಿಸಿ ಚರ್ಮಕ್ಕೆ ಕಬ್ಬಿಣದ ಕೊಂಡಿಗಳನ್ನ ಹಾಕಿ ಎಳೆದು ಕಟ್ಟಿದ್ದಾರೆ. ಈ ಸೀನ್ ಅಂತೂ ತುಂಬಾ ಭಯಂಕರ. ಅವನು ನರಳುತ್ತಾ ಇದ್ದಾನೆ, ಜೀವ ಹೋಗೋದು ಇಲ್ಲ, ಬದುಕೋಕ್ ಆಗೋದು ಇಲ್ಲ ಅಂತ ನೋವು. ಈ ವ್ಯಕ್ತಿ ಯಾರು ಗೊತ್ತಾ? ಒಬ್ಬ ಇಂಡಿಯನ್ ಸ್ಪೈ. ಹಮ್ಜಾ ತರನೇ ನಮ್ಮ ಭಾರತದಿಂದ ಹೋಗಿರೋ ಗೂಢಾಚಾರಿ. ಮೇಜರ್ ಇಕ್ಬಾಲ್ ಇಂಡಿಯನ್ ಸ್ಪೈಸ್ ಗೆ ಇಷ್ಟೆಲ್ಲ ಹಿಂಸೆ ಸಾಲೋದಿಲ್ಲ. ತುಂಬಾ ಮೊಂಡು ಇವರು. 1971 ಯುದ್ಧ ಆದ್ಮೇಲೆ ಪಾಕಿಸ್ತಾನದಲ್ಲಿ ಒಂದು ರೀತಿಯ ಅರಳುವ ವಾತಾವರಣ ಇತ್ತು. ಆಗ ನನಗೆ 6 ವರ್ಷ. ರೇಡಿಯೋ ಕೇಳ್ತಿದ್ದೆ. ಆಗ ರಿಯಾ ಉಲ್ ಹಕ್ ಒಂದು ಮಾತು ಹೇಳಿದ್ರು, ನಾನು ಅದನ್ನ ಈಗಲೂ ಮರ್ತಿಲ್ಲ. ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್. ಇದೇ ತರ ದೇಹದಲ್ಲಿ ಎಣಿಸೋಕಾಗದಿರುವಷ್ಟು ಗಾಯಗಳು. ಇವನು ಈಗ ಏನು ನೋವು ಅನುಭವಿಸ್ತಿದ್ದಾನೆ, ಇದೇ ತರ ಇದಕ್ಕಿನ್ನ ಜಾಸ್ತಿ ಆ ದೇಶ ಅನುಭವಿಸ್ಬೇಕು. ಆದ್ರೆ ಸದ್ಯಕ್ಕೆ ಅಲ್ಲಾಹ್ ಹೆಸರಲ್ಲಿ ಇವನನ್ನ ಹಿಂಸಿಸೋಣ ಅಂತ ಹೇಳಿ ಆ ತಂತಿಗಳನ್ನ ಹಿಡಿದು ಮತ್ತೆ ಎಳೆದು ಕೇಳ್ತಾನೆ, ಹೇಳೋ ನಿನ್ ಜೊತೆ ಇನ್ನು ಎಷ್ಟು ಜನ ಕಾಫಿರರು ಏಜೆಂಟ್ ಗಳು ಬಂದಿದ್ದಾರೆ ಅಂತ. ಕಾಫಿರರು ಅಂದ್ರೆ ಇವರ ಅರ್ಥದಲ್ಲಿ ಅವರ ಅಲ್ಲಾಹು ದೇವರನ್ನ ನಂಬದವರು, ಅಂದ್ರೆ ಇಸ್ಲಾಂ ಧರ್ಮ ಬಿಟ್ಟು ಯಾರಿದ್ದಾರೆ ಅವರೆಲ್ಲ. ಎಲ್ಲೆಲ್ಲಿ ಯಾರನ್ನ ಕೆಲ್ಸಕ್ಕೆ ಹಚ್ಚಿದ್ದಾರೆ ಹೇಳು ಅಂತ ಹಿಂಸಿಸ್ತಾನೆ. ಆಗಲೂ ಆ ಸ್ಪೈ ಪಾಪ ಏನನ್ನು ಬಾಯ್ಬಿಡೋದಿಲ್ಲ. ಇಕ್ಬಾಲ್, ನೋಡು ನನಗೆ ನಿನ್ನ ಕೊಲ್ಲೋದಕ್ಕೆ ಇಷ್ಟ ಇಲ್ಲ, ಹೇಳು ನಿಂತರ ಎಷ್ಟು ಏಜೆಂಟ್ಸ್ ಪಾಕಿಸ್ತಾನದಲ್ಲಿ ಇದ್ದೀರಾ ಅಂತ ಕೇಳ್ತಾ ಆ ತಂತಿಗಳನ್ನ ಜಡದೇ ಬಿಡ್ತಾನೆ. ಹಮ್ಜಾಗಂತೂ ಅದನ್ನ ನೋಡಿ ಭಯ, ಆತಂಕ, ಕರುಣೆ, ಏನು ಮಾಡೋಕಾಗದಿರುವಂತಹ ಅಸಹಾಯಕತೆ. ಅದೆಂತ ಪರಿಸ್ಥಿತಿ ಅಂದ್ರೆ ಒಂದು ವೇಳೆ ಅವ್ನು ಸಿಕ್ಕಾಕೊಂಡ್ರೆ ಅವನ ಪರಿಸ್ಥಿತಿ ಏನು ಅಂತ ಕಣ್ಣು ಮುಂದೆನೆ ಕಾಣಿಸ್ತಿದೆ. ಅಷ್ಟು ಸಾಲಲ್ಲ ಅಂತ ಇಕ್ಬಾಲ್ ಕಬ್ಬಿಣದ ಸರಪಳಿ ತಗೊಂಡು ಇಷ್ಟ ಬಂದ ಹಾಗೆ ಹೊಡಿತಾನೆ. ವೆಪನ್ ಡೆಲಿವರಿ ಆದ್ಮೇಲೆ ಉಜೇರ್ ಮತ್ತೆ ಹಮ್ಜಾ ವಾಪಸ್ ಹೋಗ್ತಿರ್ತಾರೆ. ಆಗ ಡೋಂಗಾ ಉಜೇರ್ ನಂಬರ್ಗೆ ರೆಹಮಾನ್ ಭಯ್ಯನ SP ಚೌಧರಿ ಅಸ್ಲಾಂ ಅರೆಸ್ಟ್ ಮಾಡ್ಬಿಟ್ಟ ಅಂತ ಕಾಲ್ ಮಾಡಿ ತಿಳಿಸ್ತಾನೆ. ಉಜೇರ್ ತುಂಬಾ ಅಪ್ಸೆಟ್ ಆಗ್ತಾರೆ. ತಕ್ಷಣ ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ಭಯ್ಯನ ಅರೆಸ್ಟ್ ಮಾಡಿದ್ದಾರೆ, ಬೇಗ ಏನಾದ್ರು ಮಾಡಿ ಅಂತ ತಿಳಿಸ್ತಾನೆ. ಜಮೀಲ್, ಹೌದಾ, ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನ್ ರಿಲೀಸ್ ಮಾಡಿಸ್ತೀನಿ ಅಂತ ಫೋನ್ ಕಟ್ ಮಾಡಿ ಫೋನ್ ಆ ಕಡೆ ಬಿಸಾಕಿ ಆರಾಮಾಗಿ ಕುತ್ಕೋತಾನೆ. ಯಾಕಂದ್ರೆ ಮಾಡ್ಸಿರೋದೇ ಇವನಲ್ವಾ. ಹಮ್ಜಾ ಮನೆ ಹತ್ರ ಆ ಮನೆ ಕೆಲಸದವನನ್ನ ನೆನಪಿಸ್ಕೊಂಡು ಗಾಡಿ ಮನೆ ಕಡೆ ತಿರ್ಸು ಅಂತ ಹೇಳ್ತಾನೆ. ಈ ಕಡೆ ರೆಹಮಾನ್ ನ ಅರೆಸ್ಟ್ ಮಾಡಿ ಜೀಪ್ ಒಳಗಡೆ ಹಿಗ್ಗ ಮುಗ್ಗ ಹೊಡೆದು ಕರ್ಕೊಂಡು ಹೋಗ್ತಿರ್ತಾರೆ. ಹಮ್ಜಾ ಮನೆಗೆ ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ತಿದ್ನಲ್ಲ ಮನೆ ಕೆಲಸದವನು, ಅವನನ್ನ ಕರ್ಕೊಂಡು ಒಳಗಡೆ ಹೋಗಿ ಕಪಾಳಕ್ಕೆ ಹೊಡೆದು, ಫೈಜಲ್ ತಿನ್ನೋ ಊಟದಲ್ಲಿ ಏನ್ ಹಾಕಿದ್ಯಾ ಹೇಳು ಅಂತ ಕೇಳ್ತಾನೆ. ನಾನೇನು ಹಾಕಿಲ್ಲ, ನಾನ್ 40 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋ ಅಂತ ಅವ್ನು ಏನು ಹೇಳ್ತಿದ್ರು ನಾಯಿಗೆ ಹೊಡೆದಾಗ ಹೊಡಿತಾನೆ. ಯಾಕಂದ್ರೆ ರೆಹಮಾನ್ ನ ಡೈವರ್ಟ್ ಮಾಡಿ ಅರೆಸ್ಟ್ ಮಾಡಿಸೋ ಪ್ಲಾನ್ ಹಿಂದೆ ಇವನಿದಾನೆ ಅಂತ ಹಮ್ಜಾಗೆ 90% ಡೌಟ್ ಇದೆ. ಹಾಗಾಗಿ ನಿಜ ಹೇಳೋ ಅಕ್ಲಕ್, ನನಗ್ ಗೊತ್ತು ಇದರಿಂದ ನೀನ್ ಇದ್ದೀಯಾ ಅಂತ, ನೀನ್ ಹೇಳಿಲ್ಲ ಅಂದ್ರೆ ನಿನ್ನ ಕರಳನ್ನ ಆಚೆ ತೆಗೆದು ಬಿಡ್ತೇನೆ ಅಂತ ಹೊಡಿತಾನೆ. ಅವಾಗ್ಲೂ ನನಗೆ ಗೊತ್ತಿಲ್ಲ ಅಂತಿರ್ತಾನೆ. ಉಜೈರ್ ಒಳಗಡೆ ಬಂದು ಇದೇನ್ ಮಾಡ್ತಿದ್ಯಾ ಹಮ್ಜಾ, ನಿನಗೆ ತಲೆ ಕೆಟ್ಟಿದ್ಯಾ ಅಂತಾನೆ. ಹಮ್ಜಾ ಅಕ್ಕಲಕ್ ನ ಕೈ ಎತ್ತಿ ಟೇಬಲ್ ಮೇಲೆ ಇಟ್ಟು ಗ್ಲಾಸ್ ತಗೊಂಡು ಕಿರುಬೆರಳು ಕಟ್ ಮಾಡ್ಬಿಡ್ತಾನೆ. ತಕ್ಷಣ ನೋವು ತಡೆಯೋಕಾಗದೆ ಅರ್ಷದ್ ಪಪ್ಪು ಅಂತ ಬಾಯ್ ಬಿಟ್ಬಿಡ್ತಾನೆ. ಮತ್ತೆ ಹೇಳೋ ಅಂತ ಇನ್ನೂ 2 ಬೆರಳನ್ನ ಕಟ್ ಮಾಡ್ತಾನೆ. ಅರ್ಷದ್ ಪಪ್ಪು ಅಂತ ಜೋರಾಗಿ ಹೇಳ್ತಾನೆ. ಆಗ ಬಾಯಿ ಬಿಡ್ತಾನೆ. ನನಗೆ ಕುಡಿಯೋ ಹಾಲಲ್ಲಿ ಮಿಕ್ಸ್ ಮಾಡೋ ಅಂತ ಪಾಯ್ಸನ್ ಕೊಟ್ರು ಅಂತ ಎಲ್ಲ ಹೇಳ್ಬಿಡ್ತಾನೆ. ಅದೇ ಟೈಮ್ಗೆ ಎಲಿನ ಕಾಲ್ ಮಾಡಿ, ನೀನ್ ಯಾವಾಗ್ಲೂ SP ಅಸ್ಲಾಂ ನ ಮನೆಗೆ ಬಂದಾಗ ಒಂದು ಕಣ್ಣಿಡು ಅಂತ ಹೇಳ್ತಿದ್ದೆ ಅಲ್ವಾ, ಈ ಸಲ ಸರಿಯಾಗಿ ಕಣ್ಣಿಟ್ಟಿದೀನಿ, ನಿನ್ ಮೊಬೈಲ್ಗೆ ಒಂದು ವಿಡಿಯೋ ಕಳಿಸಿದೀನಿ ನೋಡು ಅಂತ ಹೇಳಿ ವಿಡಿಯೋ ಕಳಿಸಿರ್ತಾಳೆ. ವಿಡಿಯೋ ನೋಡಿದ ತಕ್ಷಣ ಹಮ್ಜಾ, ಎಲಿನಾ ನೀನ್ ಎಲ್ಲೇ ಇದ್ರು ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬಾ, ನಾನ್ ತಮಾಷೆ ಮಾಡ್ತಿಲ್ಲ, ತುಂಬಾ ಸೀರಿಯಸ್ ಸಿಚುವೇಶನ್ ಇದು, ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಉಜೈರ್ ಅಕ್ಲಕ್ ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಷ್ಟಕ್ಕೂ ಎಲಿನ ಕಳಿಸಿರೋ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಹಮ್ಜಾ ಅದೇ ವಿಡಿಯೋನ ಜಮೀಲ್ಗೆ ಫಾರ್ವರ್ಡ್ ಮಾಡ್ತಾನೆ. ವಿಡಿಯೋ ನೋಡಿ ಜಮೀಲ್ ದಂಗ ಆಗ್ಬಿಡ್ತಾನೆ. ಯಾಕಂದ್ರೆ ಅದ್ರಲ್ಲಿರೋದು ಜಮೀಲ್, ಹರ್ಷದ್ ಪಪ್ಪು ಮತ್ತೆ SP ಅಸ್ಲಾಂ ಚೌಧರಿ ಕುಳಿತು ರೆಹಮಾನ್ ಅರೆಸ್ಟ್ ಮಾಡಿ ಮುಗಿಸೋಕೆ ಮಾಡ್ತಿರೋ ಪ್ಲಾನ್ ವಿಡಿಯೋ. ಅದರಲ್ಲಿ ಹರ್ಷದ್ ಪಪ್ಪು, ನನಗೆ ಮೊದಲು ರೆಹಮಾನ್ ತಲೆ ಬೇಕು, ನಂತರ ಲ್ಯಾರಿ ತಗೊಳ್ತೀನಿ, ರೆಹಮಾನ್ ನ ಮನೆಯಿಂದ ಆಚೆ ಕರ್ಸ್ಕೊಳ್ಳೋದು ನನ್ನ ಕೆಲಸ, ಮಿಕ್ಕದನ್ನೆಲ್ಲ SP ಅಸ್ಲಾಂ ಚೌಧರಿ ನೋಡ್ಕೋಬೇಕು ಅಂತ ಹೇಳಿರ್ತಾನೆ. ಈ ವಿಡಿಯೋನ ನೋಡಿ ಜಮೀಲ್ಗೆ ಭಯ ಆಗ್ಬಿಡುತ್ತೆ. ಆಗ ಹಮ್ಜಾ ಜಮೀಲ್ಗೆ ಕಾಲ್ ಮಾಡಿ, ಇನ್ನು 1 ಗಂಟೆಯಲ್ಲಿ ರೆಹಮಾನ್ ಬಾಯಿನ ಶೇರ್ ಶಾ ಬ್ರಿಡ್ಜ್ ಹತ್ರ ಜೀವಂತವಾಗಿ ಏನು ಹಾನಿ ಮಾಡದೆ ಕರ್ಕೊಂಡು ಬಂದು ಬಿಡಬೇಕು, ಇಲ್ಲಾಂದ್ರೆ ವಿಡಿಯೋ ಟಿವಿ ಚಾನೆಲ್ಸ್ ಅಲ್ಲಿ ಪ್ರಸಾರ ಆಗುತ್ತೆ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಜೊತೆಗೆ ನೀವು ತುಂಬಾ ತಲೆ ಓಡಿಸ್ಬಿಡಿ ಜಮೀಲ್ ಸಾಹೇಬ್ರೆ, ನಿಮ್ಮ ಮಗಳು ನನ್ನ ಹತ್ರ ಇದ್ದಾಳೆ ಅಂತ ಬೇರೆ ಎದುರಿಸ್ಬಿಡ್ತಾನೆ. ಈ ಕಡೆ ಅಸ್ಲಾಂ ಚೌಧರಿ ರೆಹಮಾನ್ ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಹೋಗದೆ ಆನ್ ದಿ ವೇ
ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ದ ಅಂತ ಹೇಳಿ ಎನ್ಕೌಂಟರ್ ಮಾಡ್ಬಿಡೋಣ ಅಂತ ಪ್ಲಾನ್ ಹಾಕೊಂಡು ಒಂದು ಪ್ರೈವೇಟ್ ಜಾಗಕ್ಕೆ ಕರ್ಕೊಂಡ್ ಬಂದು ಚೆನ್ನಾಗಿ ಹೊಡೆದು ಎನ್ಕೌಂಟರ್ ಮಾಡೋಕೆ ಮುಂದಾಗಿರ್ತಾನೆ. ಅಷ್ಟರಲ್ಲಿ ಜಮೀಲ್ ಕಾಲ್ ಮಾಡಿ ಅಸ್ಲಾಂ ದಯವಿಟ್ಟು ರೆಹಮಾನ್ ನ ಎನ್ಕೌಂಟರ್ ಮಾಡಬೇಡ ಅಂತ ಹೇಳಿ ಅಸ್ಲಾಂಗೆ ಆ ವಿಡಿಯೋನ ಫಾರ್ವರ್ಡ್ ಮಾಡ್ತಾನೆ. ಆದ್ರೆ ಅಸ್ಲಾಂ ಅದಕ್ಕೆ ಕೇರ್ ಮಾಡೋದಿಲ್ಲ. ಆಗ ಜಮೀಲ್ ನನಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡೋಕೆ ಟೈಮ್ ಇಲ್ಲ, ಆದ್ರೆ ಈ ವಿಡಿಯೋ ಹೊರಗಡೆ ಬಂದ್ರೆ ನನ್ನ ಕೆರಿಯರ್, ನನ್ನ ಮಗಳನ್ನು ಕಳ್ಕೋಬೇಕಾಗತ್ತೆ ಅಂತ ಆತಂಕದಿಂದ ಹೇಳ್ತಾನೆ. ಆದ್ರೆ ಅಸ್ಲಾಂ ಈಗಲೂ ಕೇರ್ ಮಾಡದೆ ನೀವು ಹೇಳಿದ್ದೇನು ನನಗೆ ಕೇಳಿಸ್ಲಿಲ್ಲ ಅಂತ ಕಾಲ್ ಕಟ್ ಮಾಡ್ಬಿಡ್ತಾನೆ. ಮತ್ತೆ ರೆಹಮಾನ್ಗೆ ಹೊಡೆಯೋದನ್ನ ಮುಂದುವರಿಸ್ತಾನೆ. ಆಗ ಜಮೀನ್ ಹಮ್ಜನ್ಗೆ ಕಾಲ್ ಮಾಡಿ SP ನನ್ನ ಮಾತನ್ನ ಕೇಳ್ತಾ ಇಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಹಮ್ಜಾ ಲ್ಯಾರಿ ಟಾಸ್ಕ್ ಫೋರ್ಸ್ ಆಫೀಸ್ ಅಡ್ರೆಸ್ ಕೇಳ್ಕೊಂಡು ಅಲ್ಲಿಗೆ ಗ್ಯಾಂಗ್ ಕರ್ಕೊಂಡು ಹೋಗಿ 3 ಜನ ಒಂದೇ ಹಿಜಾಬ್ ಒಳಗಡೆ ಹೋಗಿ ಮೈಯೆಲ್ಲ ಬಾಂಬ್ಸ್ ಕಟ್ಕೊಂಡು ಹೆದರಿಸಿ ಅಸ್ಲಾಂ ಚೌಧರಿ ಟೀಮ್ ನವ್ರನ್ನೆಲ್ಲ ತಲೆ ಮಖಾಡೆ ಮಾಡಿ ಕಟ್ಟಿ ಚೆನ್ನಾಗಿ ಹೊಡೆದು ಮೈ ಮೇಲೆ ಪೆಟ್ರೋಲ್ ಸುರಿದು ಅಸ್ಲಾಂಗೆ ವಿಡಿಯೋ ಕಾಲ್ ಮಾಡಿ ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ರೆಹಮಾನ್ ಬಾಯಿನ ಅರೆಸ್ಟ್ ಮಾಡ್ತಿದ್ಯಾ, ನಮ್ಮ ಬಾಯಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಇಡೀ ಟೀಮ್ ನ ಜೀವಂತ ಸುಟ್ಟು ಬಿಡ್ತೀನಿ ಅಂತ ಉಜೇರ್ ಹೆದರಿಸ್ತಾನೆ. ಹಮ್ಜಾ ಇನ್ನು 30 ನಿಮಿಷದಲ್ಲಿ ಶೇರ್ ಶಾ ಬ್ರಿಡ್ಜ್ ಹತ್ರ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ 40 ಜನ ಆಫೀಸರ್ಸ್ ಅಂತ್ಯ ಸಂಸ್ಕಾರ ಮಾಡೋಕೆ ಬಾಡಿನೂ ಸಿಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಅಸ್ಲಾಂಗೆ ಒತ್ತಡ ಹಾಕ್ತಾನೆ. ಈಗ ಅಸ್ಲಾಂ ಚೌಧರಿಗೆ ಬೇರೆ ದಾರಿ ಇಲ್ಲದೆ ಒತ್ತಡಕ್ಕೆ ಮಣಿದು ಹಮ್ಜಾ ಹೇಳಿದ ಹಾಗೆ ಶೇರ್ ಶಾ ಬ್ರಿಡ್ಜ್ ಹತ್ರ ತಂದು ಬಿಡ್ತಾನೆ. ಹಮ್ಜಾ ಸ್ಪೈ ಆಗಿದ್ರು ರೆಹಮಾನ್ಗೆ ಯಾಕೆ ಇಷ್ಟು ನಿಯತಾಗಿ ಕೆಲಸ ಮಾಡ್ತಿದ್ದಾನೆ ಅನ್ಕೊಂಡಿದ್ದೀರಾ? ಅವನ ಕೆಲಸ ರೆಹಮಾನ್ ನ ಸಾಯಿಸೋದಲ್ಲ ಅಥವಾ ಅರೆಸ್ಟ್ ಮಾಡಿಸೋದು ಅಲ್ಲ. ಇಲ್ಲಿನ ಗ್ಯಾಂಗ್ ಜೊತೆ ಸೇರಿ ತಾನು ಗ್ಯಾಂಗ್ ನಲ್ಲಿ ಒಬ್ಬನಾಗಿ ಬೆಳೆದು ದೊಡ್ಡ ಲೆವೆಲ್ ಗೆ ಹೋಗಿ ಈ ಟೆರರಿಸಂ ಲಿಂಕ್ ಯಾರ್ಯಾರು ಹೊಂದಿರ್ತಾರೆ, ಅವರ ಮುಂದಿನ ಪ್ಲಾನ್ಸ್ ಏನಾಗಿರುತ್ತೆ ಅಂತ ಮೊದಲೇ ತಿಳ್ಕೊಂಡು ಇಂಡಿಯನ್ ಇಂಟೆಲಿಜೆನ್ಸ್ ಗೆ ಇನ್ಫಾರ್ಮೇಶನ್ ಕೊಡ್ತಾ ಅವರ ಪ್ಲಾನ್ಸ್ ಗಳನ್ನ ಫೇಲ್ಯೂರ್ ಮಾಡ್ತಾ ಸಮಯ ನೋಡಿ ಟೆರರಿಸಂ ಮೇನ್ ಲೀಡರ್ಸ್ ನ ಮಟ್ಟ ಹಾಕೋದು. ರೆಹಮಾನ್ ಅಸ್ಲಾಂ ಕೈಗೆ ಸಿಕ್ಕಾಕೊಂಡು ಸಾವಿನ ಬಾಗಿಲು ತಟ್ಟಿ ಜೀವಂತವಾಗಿ ಬಂದಿದ್ದಕ್ಕೆ ಅವನ ಇಡೀ ಗ್ಯಾಂಗ್ ಸೆಲೆಬ್ರೇಷನ್ ಮಾಡುತ್ತೆ. ಸಮಯ ಪ್ರಜ್ಞೆ ಉಪಯೋಗಿಸಿ ತಮ್ಮ ಲೀಡರ್ ನ ಕಾಪಾಡಿದಕ್ಕೆ ಹಮ್ಜಾನ ಎತ್ತಿ ಮೆರೆಸ್ತಾರೆ. ಇನ್ನಂತೂ ರೆಹಮಾನ್ಗೆ ಹಮ್ಜಾ ಮತ್ತಷ್ಟು ಹತ್ರ ಆಗ್ತಾನೆ, ಹತ್ರ ಕರೆದು ಹಗ್ ಮಾಡ್ತಾನೆ. ಆಗ ಹುಸೇರ್ ಹಮ್ಜಾ ಜಮೀಲ್ ಮಗಳ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾನೆ, ಇವನು ಒಂದು ಮಾತು ಕರೆದಿದ್ದಕ್ಕೆ ಅವಳಂತೂ ಇವನ್ ಮನೆಗೆ ಬಂದು ಮನೆಯಲ್ಲೇ ಇದ್ದಾಳೆ, ಈಗಂತೂ ಇಬ್ರು ಜೊತೆಲೇ ಇದ್ದಾರೆ ಅಂತ ರೆಹಮಾನ್ಗೆ ಖುಷಿಯಿಂದ ವಿಷಯ ಹೇಳ್ತಾನೆ. 26 ನವೆಂಬರ್ 2008 ರೆಹಮಾನ್ ಟೀಮ್ ಕೋಟಾ ನೋಟ್ ಫ್ಯಾಕ್ಟರಿ ಯೂನಿಟ್ ಗೆ ಹೋಗ್ತಾರೆ. ಅಲ್ಲಿ ಈಗಾಗಲೇ ಮೇಜರ್ ಇಕ್ಬಾಲ್, ಲಷ್ಕರ್ ಇ ತೈಬಾ ಮುಖಂಡ ಇಂತಹ ಉಗ್ರರ ಗುಂಪು ಕಟ್ಕೊಂಡು ಟಿವಿ ನೋಡ್ತಿರ್ತಾರೆ. ಮೇಜರ್ ಇಕ್ಬಾಲ್ ಫೋನ್ ಅಲ್ಲಿ ಇಂಡಿಯಾದಲ್ಲಿ ಅಟ್ಯಾಕ್ ಮಾಡ್ತಿರೋ ಉಗ್ರರನ್ನ ಇಲ್ಲಿಂದ ಹ್ಯಾಂಡಲ್ ಮಾಡ್ತಿದ್ದಾನೆ. ಆಕ್ಚುಲಿ ಏನಾಗ್ತಿದೆ ಅಂದ್ರೆ ಇಂಡಿಯಾದಲ್ಲಿ ಅವತ್ತಿನ ದಿನ ಮುಂಬೈನ ತಾಜ್ ಹೋಟೆಲ್ ಅಟ್ಯಾಕ್ ಮಾಡಿ ಟೆರರಿಸ್ಟ್ ಇನ್ನೋಸೆಂಟ್ಸ್ ಅನ್ನ ಸಾಯಿಸಿದ್ದಾರೆ. ಈ ಹಿಂದೆ ಶುಕ್ರವಾರ ಹಾಕೊಂಡಿದ್ದ ಪ್ಲಾನ್ ಕ್ಯಾನ್ಸಲ್ ಆಗಿ ಅದನ್ನ ಇವತ್ತು ನೆರವೇರಿಸಿದ್ದಾರೆ. ಇಂಡಿಯಾದಲ್ಲಿ ಅವತ್ತು ಕರಾಳ ದಿನ. ಆದ್ರೆ ಇದನ್ನೆಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ISI ಮೇಜರ್ ಇಕ್ಬಾಲ್. ಇಂಡಿಯನ್ ವಿಡಿಯೋ ಕವರೇಜ್ ಟಿವಿಯಲ್ಲಿ ನೋಡ್ತಾ ಹಮ್ಜಾಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇವರ ಜೊತೆಯಲ್ಲೇ ಇದ್ಕೊಂಡು ಇಷ್ಟು ಕಷ್ಟಪಟ್ಟು ಎಲ್ಲಾನು ಫಾಲೋ ಮಾಡ್ತಿದ್ರು, ನನ್ನಿಂದ ಈ ಅಟ್ಯಾಕ್ ನ ತಡೆಯೋದಕ್ಕಾಗ್ಲಿವಲ್ಲ ಅಂತ ಒಳಗಡೆ ತುಂಬಾ ಸಂಕಟ ಆಗ್ತಾ ಇರುತ್ತೆ. ಹಮ್ಜಾಗೆ ತುಂಬಾ ನೋವಿನ ಸಂಗತಿ ಏನಂದ್ರೆ ಈ ಹಿಂದೆ ತನ್ನ ಕೈಯಿಂದ ಯಾವ ಹುಡುಗರಿಗೆ ಬಂದೂಕುಗಳನ್ನ ಕೊಟ್ಟನೋ ಅದೇ ಹುಡುಗರನ್ನ ನ್ಯೂಸ್ ಚಾನಲ್ ಅಲ್ಲಿ AK-47 ಹಿಡಿದಿರೋದನ್ನ ನೋಡಿ ತುಂಬಾ ನೊಂದ್ಕೊಳ್ತಾನೆ. ಈಗ ಇಕ್ಬಾಲ್ ತಾಜ್ ಹೋಟೆಲ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಗೈಡ್ ಮಾಡ್ತಾನೆ. 35 ನಿಮಿಷದಲ್ಲಿ ಒಟ್ಟು 6 ಬಾಂಬ್ ಬ್ಲಾಸ್ಟ್ ಆಗಿರ್ತವೆ. ಹಮ್ಜಾಗೆ ತನ್ನ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕ್ ಆಗ್ತಿಲ್ಲ. ಅವನು ಅಪ್ಸೆಟ್ ಆಗ್ತಿರೋದನ್ನ ಇವರಲ್ಲಿ ಯಾರಾದ್ರೂ ನೋಡಿದ್ರೆ ಡೌಟ್ ಬಂದ್ಬಿಡುತ್ತೆ. ಆದ್ರೂ ಅವರ ಹ್ಯಾಪಿ ವೈಬ್ಸ್ ಗೆ ಇವನು ಮ್ಯಾಚ್ ಮಾಡಬೇಕು. ಇಕ್ಬಾಲ್ ಫೋನ್ ಅಲ್ಲಿ ಯಾರೇ ಫಾರಿನರ್ಸ್ ಇರ್ಲಿ, ಕ್ರಿಶ್ಚಿಯನ್ಸ್ ಇರ್ಲಿ, ಹಿಂದೂ ಇರ್ಲಿ ಕೊಂದು ಬಿಡು, ಎಷ್ಟೇ ಆದ್ರೂ ಅವರೆಲ್ಲ ಕಾಫಿರರೇ ಅಲ್ವಾ ಅಂತ ಹೇಳ್ತಾನೆ. ಹೆಂಗಸರು, ಮಕ್ಕಳು, ವಯಸ್ಸಾದವರು ಅನ್ನೋ ಯಾವ ವ್ಯತ್ಯಾಸ ಇಟ್ಕೋಬಿಡಿ, ಎಲ್ಲರನ್ನ ಕೊಂದು ಹಾಕಿ ಅಂತ ಹೇಳ್ತಿರ್ತಾನೆ. ಇವನು ಇಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆಲ್ಲ ಅಲ್ಲಿ ಬುಲೆಟ್ ಹಾಸ್ತಿರ್ತಾರೆ. ಇವರು ಎಷ್ಟರ ಮಟ್ಟಿಗೆ ನೆಟ್ವರ್ಕ್ ಇಟ್ಕೊಂಡಿರ್ತಾರೆ ಅಂದ್ರೆ ಇಂಡಿಯನ್ ಕಮಾಂಡೋಸ್ ಟೆರರಿಸ್ಟ್ ವಲಯಕ್ಕೆ ಯಾವ ಫ್ಲೋರ್ ಅಲ್ಲಿ ಹೋಗ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನ ತಗೊಂಡು ಅದೇ ಫ್ಲೋರ್ ಗೆ ಬಾಂಬ್ ಗ್ರೆನೇಡ್ಸ್ ನ ಎಸೆಯೋಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ಈ ಅಟ್ಯಾಕ್ ಅಲ್ಲಿ ಒಟ್ಟು 80 ಜನ ಸಾಯ್ತಾರೆ, 106 ಜನ ಭೀಕರವಾಗಿ ಗಾಯಗೊಳ್ತಾರೆ. ಇಂಡಿಯಾದಲ್ಲಿ ಅಮಾನವೀಯವಾಗಿ ಹಿಂಸಾಚಾರ ಆಗ್ತಿದ್ರೆ ಇಲ್ಲಿ ಎಲ್ಲರೂ ಸೇರಿ ಅಲ್ಲಾಹು ಅಕ್ಬರ್ ಅಂತ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಮನಸ್ಸಲ್ಲಿ ಎಷ್ಟೇ ನೋವು, ಆತಂಕ ಆಗ್ತಿದ್ರು ಹಮ್ಜಾ ಅವರ ಘೋಷಣೆಗೆ ಜೈಕರ ಹಾಕ್ಬೇಕು. ಸ್ವಲ್ಪ ಯಾಮ್ ಮಾಡಿದ್ರು ಅವನನ್ನ ಇಲ್ಲೇ ಮುಗಿಸ್ಬಿಡ್ತಾರೆ. ಈ ಸೀನ್ ಆದ್ಮೇಲೆ ಸಿನಿಮಾದಲ್ಲಿ ಆ ಮೇಜರ್ ಇಕ್ಬಾಲ್ ಅವನು ಕಳಿಸಿದ ಟೆರರಿಸ್ಟ್ ಗಳಿಗೆ ಟೆಲಿಫೋನ್ ಅಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟ, ಅವರ ಕಾನ್ವರ್ಸೇಷನ್ ಹೇಗಿತ್ತು ಅನ್ನೋ ಕಾಲ್ ರೆಕಾರ್ಡ್ ಅನ್ನ ಮೂವಿಯಲ್ಲಿ ಪಾಯಿಂಟ್ ಸಮೇತ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಮೂವಿ ನೋಡಿದಾಗ ನೋಡಬಹುದು. ಹಮ್ಜಾ ಅಂತೂ ಈ ಘಟನೆಯಿಂದ ತುಂಬಾ ಅಪ್ಸೆಟ್ ಆಗ್ಬಿಡ್ತಾನೆ. ಟೆನ್ಷನ್ ಅಲ್ಲಿ ಚೆನ್ನಾಗಿ ಕುಡಿದು ಅಲಾಮ್ ನ ಮೀಟ್ ಮಾಡಿ ಇಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ರು, ಜೊತೆಲೇ ಇದ್ರು, ಅವರ ಕೆಲಸ ಯಶಸ್ವಿಯಾಗಿ ಮಾಡ್ಬಿಟ್ರಲ್ಲ. ಅದು ಅಲ್ಲದೆ ನನ್ನ ಕೈಯಿಂದಾನೆ ಆ ಅಜ್ಮಲ್ ಕಸಬ್ಗೆ ಬಂದು ಕೊಟ್ಟಿದ್ದೀನಿ, ಹಾಡು ಹಗಲೇ ನಮ್ಮ ದೇಶಕ್ಕೆ ನುಗ್ಗಿ ಅಮಾಯಕರನ್ನ ಬಲಿ ಹಾಕ್ಬಿಟ್ರಲ್ಲ. ಇಕ್ಬಾಲ್, ಖನಾನಿ ಬ್ರದರ್ಸ್, ಮೀರ್, ಬಿಟ್ಟವಿ ಇಷ್ಟು ಜನನ ನಾನೇ ಮುಗಿಸ್ತೀನಿ ಅಂತ ಆಕ್ರೋಶದಿಂದ ಹೇಳ್ತಿರ್ತಾನೆ. ನಾವು ಆವೇಶದಲ್ಲಿ ಏನು ಮಾಡೋಕ್ಕಾಗಲ್ಲ ಹಮ್ಜಾ, ಹಾಗೇನಾದ್ರೂ ಮಾಡಿದ್ರೆ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನಮಗೂ ಸೇಡ್ ತೀರ್ಸ್ಕೊಳ್ಳೋ ಸಮಯ ಬಂದೇ ಬರುತ್ತೆ, ಅಲ್ಲಿವರೆಗೂ ಕಾಯೋಣ ಅಂತ ಸಮಾಧಾನ ಮಾಡ್ತಾನೆ. ಅದೇ ರಾತ್ರಿ ಮನೆಗೆ ಬಂದಾಗ ಎಲಿನಾ ಹಮ್ಜಾ ಕುಡ್ಕೊಂಡ್ ಬಂದಿರೋದನ್ನ ನೋಡಿ ಗಲಾಟೆ ಮಾಡ್ತಾಳೆ. ನಾವು ಲವ್ ಮಾಡ್ಬೇಕಾದ್ರೆ ನೀನು ಕುಡಿಯಲ್ಲ ಅಂತ ಹೇಳಿದ್ದೆ, ಈಗ ಕುಡ್ಕೊಂಡ್ ಬಂದಿದೀಯಾ, ಹೇಳು ಯಾವಳ ಜೊತೆ ಹೋಗಿದ್ದೆ, ಹಾಗೆ ಹೀಗೆ ಅಂತ ತುಂಬಾ ಗಲಾಟೆ ಮಾಡ್ತಾಳೆ. ಆಗ ಒಂದೇ ಮಾತು ಹೇಳ್ತಾನೆ, ನಾನು ಇಡೀ ಕರಾಚಿಗೆ ಬಾದ್ಶಾ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹಾದಿ ಜೊತೆ ನೀನು ನಡೆದ್ರೆ ನಾನು ಬದುಕಿರೋವರೆಗೂ ನನ್ನ ಮೇಲೆ ನಿನಗೆ ಎಲ್ಲಾ ಹಕ್ಕುಗಳಿರುತ್ತೆ. ಇದಕ್ಕೆ ಮೇಲೆ ಇನ್ ಯಾವ ಕ್ವಶನ್ಸ್ ನೀನ್ ಕೇಳಬಾರ್ದು. ಇದಕ್ಕೆ ಓಕೆ ಇಲ್ಲ ಅಂದ್ರೆ ಡೋರ್ ಆ ಕಡೆ ಇದೆ ಅಂದ್ಬಿಡ್ತಾನೆ. ಎಲಿನಾ ಡೋರ್ ಹತ್ರ ಹೋಗಿ ಡೋರ್ ಕ್ಲೋಸ್ ಮಾಡಿ ಹಮ್ಜಾ ಹತ್ರ ಬಂದು ಇನ್ನೊಂದು ಸಲ ನನ್ನನ್ನ ನಿನ್ನಿಂದ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಿನ್ನ ಮಲಗಿದ್ದಾಗ
ಪೆಟ್ರೋಲ್ ಹಾಕಿ ಸುಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದರ ಅರ್ಥ ನಿನ್ನ ಜೀವನ ಪೂರ್ತಿ ನೀನ್ ಏನೇ ಮಾಡಿದ್ರು ನಿನ್ ಜೊತೆ ನಿಲ್ತೀನಿ ಅಂತ. ಮುಂದೆ 2009ರಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಲ್ಯಾರಿಯಲ್ಲಿ ಪಕ್ಷದ ವಿಜಯೋತ್ಸವದ ಫಂಕ್ಷನ್ ಅಲ್ಲಿ ತುಂಬಾ ದೊಡ್ಡ ಮೊತ್ತದಲ್ಲಿ ಜನ ಸೇರಿರ್ತಾರೆ. ಆಗ ಆ ಪಕ್ಷದ ಮುಖಂಡ ಜರ್ವಾರಿ ಭಾಷಣ ಮಾಡ್ಬೇಕಾದ್ರೆ ಜಮೀಲ್ ನ ಮರೆತು ಈ ಸಲ ಎಲೆಕ್ಷನ್ ಗೆಲ್ಸೋದಕ್ಕೆ ರೆಹಮಾನ್ ಬಲೂಚೆ ಕಾರಣ ಅನ್ನೋ ರೀತಿ ಮಾತಾಡಿ ರೆಹಮಾನ್ ನ ಸ್ಟೇಜ್ ಗೆ ಇನ್ವೈಟ್ ಮಾಡ್ತಾನೆ. ಅದನ್ನ ನೋಡಿ ಜಮೀಲ್ ತುಂಬಾ ಊರ್ಕೊಳ್ತಾನೆ. ಅದರ ಅರ್ಥ ರೆಹಮಾನ್ ನ ಹೊಸ ಪಕ್ಷದ ಜೊತೆ ಇವರು ಕೈ ಜೋಡಿಸಿರೋದಾಗಿ ಹೇಳ್ತಾ ಜಮೀಲ್ ನ ಸೈಡ್ ಲೈನ್ ಮಾಡೋ ಲಕ್ಷಣಗಳು ಕಾಣ್ತಿರ್ತವೆ. ಜೊತೆಗೆ ರೆಹಮಾನ್ ಭಾಷಣ ಮಾಡಿದಾಗ ಜನರಿಂದ ಬಂದ ರೆಸ್ಪಾನ್ಸ್ ನೋಡಿ ಇವನನ್ನ ಹೀಗೆ ಬಿಟ್ರೆ ಖಂಡಿತ ನಮಗೆ ಮುಳುವಾಗ್ತಾನೆ ಅಂತ ಅರ್ಥ ಆಗ್ಬಿಡುತ್ತೆ. ಅವತ್ತಿನ ಸಂಭ್ರಮಾಚರಣೆ ಉತ್ಸವ ಎಲ್ಲ ನೋಡಿ ಜಮೀಲ್ಗೆ ಒಳಗೊಳಗೆ ತನ್ನ ರಾಜಕೀಯದ ಕೆರಿಯರ್ ಬಗ್ಗೆ ಆತಂಕ ಶುರುವಾಗುತ್ತೆ. ಇದನ್ನ ಟಿವಿಲಿ ನೋಡಿ ಹರ್ಷದ್ ಪಪ್ಪು ಮತ್ತೆ SP ಅಸ್ಲಂ ಚೌಧರಿ ಅಪ್ಸೆಟ್ ಆಗ್ತಾರೆ. ಹಮ್ಜಾ ಎಲ್ಲಿನಾಗೆ ನಿಮ್ಮ ಅಪ್ಪನನ್ನ ನಮ್ಮ ಮನೆಗೆ ಟೀಗೆ ಇನ್ವೈಟ್ ಮಾಡು ಅಂತ ಹೇಳ್ತಾನೆ. ಜಮೀಲ್ಗೆ ಇಷ್ಟ ಇಲ್ಲ ಅಂದ್ರೂ ಮಗಳನ್ನ ನೋಡೋ ಸಲುವಾಗಿ ಹಮ್ಜಾ ಮನೆಗೆ ಬರ್ತಾನೆ. ಆಗ ಹಮ್ಜಾ ನೀನು ಸರಿಯಾಗಿ ನಿನ್ನ ಮಗಳನ್ನ ನೋಡ್ಕೊಂಡಿದ್ರೆ ಅವಳು ನನ್ನ ಜೊತೆ ಬರ್ತಿರ್ಲಿಲ್ಲ ಅಂತಾನೆ. ಅದಕ್ಕೆ ಜಮೀಲ್ ಒಬ್ಬ ಪುಡಿ ರೌಡಿ ನೀನು ನನಗೆ ಹೇಳ್ಕೊಡ್ತೀಯ, ಅವಳಿಗೆ ಇನ್ನೂ 19 ವರ್ಷ, ನಿನ್ಗೆ 30ರಿಂದ 32 ವರ್ಷ ಆಗಿರಬಹುದು. ನಾಚಿಕೆ ಆಗಲ್ವಾ? ಒಬ್ಬ ಚಿಕ್ಕ ಹುಡುಗಿ ಹತ್ರ ಸ್ವೀಟ್ ಆಗಿ ಮಾತಾಡಿ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ಯಲ್ಲ, ಇಷ್ಟು ಮಾಡ್ಬಿಟ್ರೆ ನೀನ್ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ನಿಮ್ಮಮ್ಮ ನೀನ್ ಸಿಗಾ ತೊಳಿಬೇಕಾದ್ರೆ ನಾನು ಕಾರ್ಪೊರೇಟರ್ ಆಗಿದ್ದು, ನೀನು ನನಗೆ ಅಪ್ಪ ಹೇಗಿರ್ಬೇಕು ಅಂತ ಪಾಠ ಮಾಡ್ತೀಯಾ ಅಂತೆಲ್ಲ ಕೋಪದಲ್ಲಿ ಮಾತಾಡ್ತಾನೆ. ಆಗ ಹಮ್ಜಾ ನೀನು ರಾಜಕೀಯದಲ್ಲಿ ಬೆಳೆಯೋಕೋಸ್ಕರ ತುಂಬಾ ಸಲ ರೆಹಮಾನ್ ಕಡೆ ವಾಲಿದ್ಯಾ, ಕೆಲವು ಸಲ SP ಚೌಧರಿ ಅಸ್ಲಾಂ ಕಡೆ ವಾಲಿದ್ಯಾ, ಇತ್ತೀಚೆಗೆ ಹರ್ಷದ್ ಪಪ್ಪು ಕಡೆ ವಾಲಿದ್ಯಾ. ಹರ್ಷದ್ ಪಪ್ಪು ಸಹವಾಸ ಕತ್ತಿಗೆ ಹಾವು ಹಾಕೊಂಡಂಗೆ. ನೀನು ಅಂತವ್ರನ್ನ ಬಳಸ್ಕೊಳ್ತೀಯ ಅಂದ್ರೆ ಯಾವಾಗ ಅವರು ಸ್ಟ್ರಾಂಗ್ ಆಗಿ ಬೆಳಿತಾರೋ ಆಗ ಅವರೇ ನಿನಗೆ ಮುಳುವಾಗ್ತಾರೆ. ನಿನಗೆ ಯಾರೇ ಆಳೋ ಆಸೆ ಇದ್ರೆ ರೆಹಮಾನ್ ಅಥವಾ ಹರ್ಷದ್ ಪಪ್ಪುನ ಜೊತೆಗೆ ನಿಲ್ಸ್ಕೊಳ್ಳೋದಲ್ಲ, ನಿನಗೆ ಹತ್ತಿರದವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೋಬೇಕು. ಹತ್ರದವರು ಅಂದ್ರೆ ನಿಷ್ಠೆ ಇರೋರ್ನ. ನಿಷ್ಠೆ ಯಾವತ್ತಿದ್ರು ನಿನ್ನ ಕುಟುಂಬದವ್ರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಸಿಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಎಲಿನ ಕಳಿಸಿದ ವಿಡಿಯೋನ ಅವನ ಕಣ್ಣು ಮುಂದೆ ಡಿಲೀಟ್ ಮಾಡ್ತಾನೆ. ಜಮೀಲ್ ಸ್ವಲ್ಪ ಯೋಚನೆ ಮಾಡಿ ಅವನಿಗೂ ಸರಿ ಅನ್ಸಿ ಹಮ್ಜಾ ಜೊತೆ ಕೈ ಜೋಡಿಸ್ತಾನೆ. ಎಲಿನ ಕೂಡ ತನ್ನ ಪ್ರೀತಿಯನ್ನ ಅಪ್ಪ ಒಪ್ಕೊಂಡ್ರು ಅಂತ ಅಪ್ಪನನ್ನ ಪ್ರೀತಿಯಿಂದ ತಪ್ಕೋತಾಳೆ. ಈಗ ಅವರ ಅಪ್ಪನೇ ಮುಂದೆ ನಿಂತು ಅವರಿಬ್ಬರ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತಾನೆ. ಮದುವೆಗೆ ರೆಹಮಾನ್, ಮೇಜರ್ ಇಕ್ಬಾಲ್, ಆ ಬಿಸ್ನೆಸ್ ಮ್ಯಾನ್ಸ್ ಮಿರ್ ಮತ್ತೆ ಬಿಟ್ಟೋವಿ ಎಲ್ಲರೂ ಬಂದಿರ್ತಾರೆ. ಇನ್ನೊಂದು ವಿಷಯ, ರೆಹಮಾನ್ಗೆ ಪ್ರೆಸಿಡೆಂಟ್ ಆ ಲೆವೆಲ್ ಗೆ ಬೆಂಬಲ ಕೊಡೋಕೆ ಕಾರಣ ಏನ್ ಗೊತ್ತಾ? ನವೆಂಬರ್ 26ನೇ ತಾರೀಕು ನಡೆದ ತಾಜ್ ಹೋಟೆಲ್ ಅಟ್ಯಾಕ್ ಗೆ ರೆಹಮಾನ್ ವೆಪನ್ ಸಪ್ಲೈಯರ್ ಆಗಿರೋದಕ್ಕೆ. ಮದುವೆ ಫಂಕ್ಷನ್ ಅಲ್ಲಿ ಹೀಗೆ ಪಾರ್ಟಿ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ಟೇಬಲ್ ಅಲ್ಲಿ ಹೀಗೆ ಇಂಡಿಯಾ ಬಗ್ಗೆ ಕೇವಲವಾಗಿ ಮಾತಾಡ್ತಾ ನಗ್ತಿರ್ತಾರೆ. ಆಗ ISI ಮೇಜರ್ ಇಕ್ಬಾಲ್ ಮುಂಬೈ ಅಟ್ಯಾಕ್ ಆದ ಸ್ಟೈಲ್ ಅಲ್ಲೇ ಆಗಸ್ಟ್ 26 ಪಂಜಾಬ್ ಅಮೃತ್ಸರ್ ಅಲ್ಲಿ ಮತ್ತೆ ಉಗ್ರ ದಾಳಿ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಅಂತ ಹೇಳ್ತಾನೆ. ಆಗ ರೆಹಮಾನ್ ನಾನು ISI ಗೆ ಸೇವೆ ಮಾಡೋದಕ್ಕೆ ಯಾವಾಗಲೂ ರೆಡಿ ಇರ್ತೀನಿ ಭಾಯ್, ಲಿಸ್ಟ್ ನ ಉಜೇರ್ಗೆ ಕೊಡಿ, ಮಿಕ್ಕಿದ್ದು ನನಗೆ ಬಿಡಿ ಅಂತ ಹೇಳ್ತಾನೆ. ಎಲ್ಲರೂ ಕುಡಿದು ಟೈಟ್ ಆಗಿದ್ದಾರೆ. ರೆಹಮಾನ್ ಉಜೇರ್ಗೆ ಅವತ್ತು ಡೇಟ್ ಏನ್ ಪ್ರೋಗ್ರಾಮ್ ಇದೆ ನೋಡು ಅಂತಾನೆ. ಉಜೇರ್ ಫುಲ್ ಟೈಟ್ ಆಗಿ ಶೆಡ್ಯೂಲ್ ಬುಕ್ ಜೇಬಿಂದ ಎತ್ಕೋಬೇಕಾದ್ರೆ ಬಿಡಿಸ್ಬಿಡ್ತಾನೆ. ಆಗ ಹಮ್ಜಾ ಆ ಡೈರಿ ತಗೊಂಡು 9ನೇ ತಾರೀಕು ರೆಹಮಾನ್ಗೆ ಒಂದು ವಾಟರ್ ಪೈಪ್ ಲೈನ್ ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ ಅಂತ ನೋಡಿದ್ರು. ಭಯ್ಯ 9ನೇ ತಾರೀಕು ಆಗಸ್ಟ್ ನೀವು ಫ್ರೀ ಇದ್ದೀರಾ ಅಂತ ಹೇಳ್ಬಿಡ್ತಾನೆ. ಆಗ ರೆಹಮಾನ್ 9ನೇ ತಾರೀಕು ಸಂಜೆ ವೆಪನ್ ಡೆಲಿವರಿ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ತಗೊಂಡ್ಬಿಡ್ತಾನೆ. ಈ ಸಲ ಹಮ್ಜಾ ಒಂದು ದೊಡ್ಡ ಸ್ಕೆಚ್ ಅನ್ನೇ ಹಾಕೊಂಡಿರ್ತಾನೆ. ಮದುವೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬಲೂಚಿಸ್ತಾನಕ್ಕೆ ಒಬ್ಬನೇ ಹೋಗಿ ಶಿರಾನಿ ಸಾಹೇಬ್ನ ಅದೇ ವೆಪನ್ ಸಪ್ಲೈ ಮಾಡ್ತಾನಲ್ಲ ಅವನನ್ನ ಮೀಟ್ ಮಾಡಿ ರೆಹಮಾನ್ ಬಾಯ್ ತುಂಬಾ ಪೊಲಿಟಿಕಲ್ ವರ್ಕ್ಸ್ ಅಲ್ಲಿ ಬಿಸಿ ಆಗಿದ್ದಾರೆ, ಹಾಗಾಗಿ ನನ್ನನ್ನ ಕಳಿಸಿದ್ರು ಅಂತ ಹೇಳಿ ವೆಪನ್ ಲಿಸ್ಟ್ ಕೊಟ್ಟು ಆಗಸ್ಟ್ 9ನೇ ತಾರೀಕು 3 ಗಂಟೆಗೆ ಡೆಲಿವರಿ ಬೇಕು ಅಂತ ಕೇಳ್ತಾನೆ. ವೆಪನ್ ಲಿಸ್ಟ್ ನೋಡಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಇನ್ಮೇಲೆ ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತಾನೆ. ಈಗ ಆಗಸ್ಟ್ 9ನೇ ತಾರೀಕು ಶೆಡ್ಯೂಲ್ ಪ್ರಕಾರ ರೆಹಮಾನ್ ಡಕಾಯಿತ್ ಒಂದು ವಾಟರ್ ಪೈಪ್ ಲೈನ್ ಪ್ರಾಜೆಕ್ಟ್ ನ ಉದ್ಘಾಟನೆ ಮಾಡೋಕೆ ಹೋಗಿರ್ತಾನೆ. ಆಗ ಬಲೂಚಿಸ್ತಾನಿಂದ ಶಿರಾನಿ ಸಾಹೇಬ್ ಹಮ್ಜಾ ನಂಬರ್ಗೆ ಕಾಲ್ ಮಾಡ್ತಾನೆ. ಯಾಕಂದ್ರೆ ಇವತ್ತು ವೆಪನ್ ಡೆಲಿವರಿ ಇತ್ತು. ಹಮ್ಜಾ ಬೇಕಂತಲೇ ಕಾಲ್ ಪಿಕ್ ಮಾಡೋದಿಲ್ಲ. ಆಗ ಪಕ್ಕದಲ್ಲೇ ನಿಂತಿದ್ದ ಉಜೇರ್ಗೆ ಕಾಲ್ ಬರುತ್ತೆ. ಉಜೇರ್ ಕಾಲ್ ಪಿಕ್ ಮಾಡಿ ಇವತ್ತು ಡೆಲಿವರಿ ಕೊಡ್ತೀವಿ ಅಂತ ಕಮಿಟ್ ಆಗಿದ್ವಾ ಅಂತ ಹಮ್ಜಾನ ಕೇಳಿದಾಗ ಹೌದು ನನ್ನ ಮದುವೆ ದಿನ ರೆಹಮಾನ್ ಬಾಯಿ ಹೇಳಿದ್ರಲ್ಲ ಅಂತಾನೆ. ಉಜೇರ್ ಅಯ್ಯೋ ಕುಡ್ಗೆ ಅಂದಲ್ಲಿ ಮಿಸ್ ಆಗ್ಬಿಡಿದೆ, ಶಿರಾನಿ ಸಾಹೇಬ್ ಕೋಟ್ರೆ ಬಾರ್ಡರ್ ಹತ್ರ ವೆಪನ್ ಸಮೇತ ಬಂದು ನಿಂತಿದ್ದಾರಂತೆ, ನಾನು ಈಗಲೇ ಗ್ಯಾಂಗ್ ನ ಕರ್ಕೊಂಡು ಹೋಗ್ತೀನಿ, ನೀನ್ ರೆಹಮಾನ್ ಬಾಯಿ ಜೊತೆ ಇರು ಅಂತ ಹೇಳಿ ಅವನು ಹೊರಡ್ತಾನೆ. ಈಗ ಉದ್ಘಾಟನೆ ಕಾರ್ಯಕ್ರಮ ಮುಗಿಸಿ ವಾಪಸ್ ಡ್ಯಾರಿಗೆ ಹೊರಡ್ಬೇಕಾದ್ರೆ ಎಲ್ಲ ಟೈರ್ಡ್ ಆಗಿ ಕಾರಲ್ಲಿ ಮಲಗಿರ್ತಾರೆ. ಹಮ್ಜಾ ಕಾರ್ ಓಡಿಸ್ತಿರ್ತಾನೆ. ಆಗ ಸಿಗ್ನಲ್ ಬಿದ್ದಾಗ ಬೈಕ್ ಅಲ್ಲಿ ಜೊತೆ ಬರ್ತಿದ್ದವನ ಕಣ್ ತಪ್ಪಿಸಿ ಬೇರೆ ರೋಡ್ ತಗೊಂಡ್ಬಿಡ್ತಾನೆ. ಯಾಕಂದ್ರೆ ಇವತ್ತಿನ ದಿನ ಹಮ್ಜಾ ಅಸ್ಲಾಂ ಚೌಧರಿ ಮತ್ತೆ ಜಮೀಲ್ ಜೊತೆ ಸೇರಿ ರೆಹಮಾನ್ ನ ಮುಗಿಸೋಕೆ ಮಾಸ್ಟರ್ ಪ್ಲಾನ್ ಮಾಡಿರ್ತಾನೆ. ಲ್ಯಾರಿಗೆ ತಲುಪೋಕೆ ಮುಂಚೆ ರೆಹಮಾನ್ ನ ಮುಗಿಸೋಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವತ್ತು ಗಾಡಿನ ಮೇನ್ ರೋಡ್ ಬಿಟ್ಟು ಫಾರೆಸ್ಟ್ ರೂಟ್ ಕಡೆ ತಿರುಗಿಸ್ತಾನೆ. ಆ ರೋಡ್ ಅಲ್ಲಿ SP ಅಸ್ಲಾಂ ಚೌಧರಿ ಲ್ಯಾರಿ ಟಾಸ್ಕ್ ಫೋರ್ಸ್ ಅನ್ನ ನಿಲ್ಲಿಸಿಕೊಂಡು ಅಟ್ಯಾಕ್ ಮಾಡೋಕೆ ಕಾಯ್ತಿರ್ತಾನೆ. ರೆಹಮಾನ್ ಎಚ್ಚರ ಆಗೋದ್ರೊಳಗಡೆ ಅವನು ಅಲ್ಲಿಗೆ ತಲುಪಬೇಕು. ಆದ್ರೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ಬೇಕಾದ್ರೆ ರೆಹಮಾನ್ಗೆ ಎಚ್ಚರವಾಗಿ ನಿದ್ದೆಗಣ್ಣಲ್ಲಿ ಈ ರೂಟ್ ಯಾಕೆ ತಗೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಹಮ್ಜಾ ಮೇನ್ ರೋಡ್ ಅಲ್ಲಿ ಮುಂದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ತುಂಬಾನೇ ಟ್ರಾಫಿಕ್ ಇದೆ ಅದಕ್ಕೆ ಅಂತಾನೆ. ಇನ್ನೆರಡು ಕಾರಲ್ಲಿ ಅಂತ ಕೇಳಿದಾಗ ಕಾಸಿಂ ಸಿಗ್ನಲ್ ಹತ್ರ ಸ್ಟ್ರಕ್ ಆಗಿದ್ದಾನೆ, ಲ್ಯಾರಿ ಎಕ್ಸ್ಪ್ರೆಸ್ ವೇ ಹತ್ರ ನಿಮ್ಮನ್ನ ಜಾಯಿನ್ ಆಗ್ತಾರೆ ಅಂತ ಹೇಳ್ತಾನೆ. ರೆಹಮಾನ್ ಮುಂದೆ ನೋಡಿದ್ರು ಹಿಂದೆ ನೋಡಿದ್ರು ಒಂದು ವೆಹಿಕಲ್ ಇಲ್ಲ. ಈಗ ರೆಹಮಾನ್ ಉಜೇರ್ ಎಲ್ಲಿ ಅಂತ ಕೇಳ್ತಾನೆ. ಉಜೇರ್ ವೆಪನ್ ಡೆಲಿವರಿ ತಗೊಳ್ಳೋಕೆ ಕೋಟ್ರೆ ಬಾಡ್ ಹತ್ರ ಹೋಗಿದ್ದಾನೆ ಅಂತ ಹೇಳ್ತಾನೆ. ಬಟ್ ನಾನಿವತ್ತು ಪೈಪ್ ಲೈನ್ ಪ್ರಾಜೆಕ್ಟ್ ಇನಾಗ್ರೇಷನ್ ಪ್ರೋಗ್ರಾಮ್ ಗೆ ಬಿಸಿ ಇದ್ನಲ್ವಾ ಅಂದಾಗ ನನ್ನ ಮದುವೆ ದಿನ ಈ ಡೇಟ್ ಫಿಕ್ಸ್ ಮಾಡಿದೆ ನೀವು ಭಯ್ ಅಂತ ಹೇಳ್ತಾರೆ. ರೆಹಮಾನ್ ಆ ಮದುವೆ ದಿವಸ ನಡೆದ ಕಾನ್ವರ್ಸೇಷನ್ ನೆನಪಿಸ್ಕೊಳ್ತಾನೆ. ಆ ದಿನ ಇವತ್ತಿನ ಶೆಡ್ಯೂಲ್ ಹೇಳಿದ್ದೆ ಹಮ್ಜಾ ಅಂತ ಗೊತ್ತಾಗಿ ಡೌಟ್ ಬಂದು ಗಾಡಿ ನಿಲ್ಸು ಯೂರಿನ್ ಪಾಸ್ ಮಾಡ್ಬೇಕು ಅಂತಾನೆ. ಹಮ್ಜಾ ಇದು ಸೇಫ್ ಜಾಗ ಅಲ್ಲ, ಅರ್ಧ
ಅರ್ಧ ಕಿಲೋಮೀಟರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಮುಂದೆ ನಿಲ್ಲಿಸ್ತೀನಿ ಅಂತಾನೆ. ಯಾಕಂದ್ರೆ ಅದೇ ದಾರಿಯಲ್ಲಿ ಮುಂದೆ ಅಸ್ಲಂ ಲ್ಯಾರಿ ಟಾಸ್ಕ್ ಫೋರ್ಸ್ ಜೊತೆ ಕಾಯ್ತಾ ಇರ್ತಾನೆ. ರೆಹಮಾನ್ಗೆ ಅನುಮಾನ ಬಂದು ಜೇಬಿಂದ ಚಾಕು ತೆಗಿತಾನೆ. ಈಗ ಮತ್ತೆ ಹೇಳ್ತಾನೆ ಹಮ್ಜಾ ಗಾಡಿ ನಿಲ್ಸು ಅಂತ. ಆದ್ರೆ ಹಮ್ಜಾ ಇನ್ನೂ ಆಕ್ಸಲರೇಟರ್ ನ ಜಾಸ್ತಿ ಮಾಡ್ತಾನೆ. ರೆಹಮಾನ್ಗೆ ಏನೋ ಪಿತೂರಿ ಇದೆ ಅಂತ ಅರ್ಥ ಆಗಿ ತಕ್ಷಣ ಕುತ್ತಿಗೆಗೆ ಚಾಕು ಇಟ್ಟು ಮುಖದ ಮೇಲೆ ಹೊಡಿತಾನೆ. ಕಾರಲ್ಲಿ ಇದ್ದವರೆಲ್ಲ ಎಚ್ಚರ ಆಗ್ಬಿಡ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ ಇಲ್ಲಿ ಏನಾಗ್ತಿದೆ ಅಂತ. ಪಕ್ಕದಲ್ಲಿ ಕುಳಿತಿದ್ದವನು ಗನ್ ತೆಗಿತಾನೆ. ಅವನ ತೊಡಗೆನೆ ಶೂಟ್ ಮಾಡಿ ಲೂಸ್ ಫೈರ್ ಮಾಡಿ ಬುಲೆಟ್ಸ್ ವೇಸ್ಟ್ ಮಾಡ್ತಾನೆ. ಕಾರಲ್ಲಿ ಇದ್ದವರೆಲ್ಲ ಸೇರಿ ಅಟ್ಯಾಕ್ ಮಾಡಿದ್ರು, ಏನ್ ಮಾಡಿದ್ರು ಬಿಡದೆ ಕಾರ್ ಓಡಿಸ್ಕೊಂಡು ಹೋಗ್ತಾನೆ ಇದ್ದಾನೆ. ಯಾವಾಗ ಅವರೆಲ್ಲ ಕಾರ್ ಓಡಿಸೋಕೆ ಬಿಡದಂಗೆ ಮಾಡ್ತಾರೋ ಆಗ ಸೀಟ್ ಬೆಲ್ಟ್ ಹಾಕೊಂಡು ಹೋಗಿ ಒಂದು ಬೋರ್ವೆಲ್ ಪೈಪ್ಗೆ ಗುದ್ ಬಿಡ್ತಾನೆ. ಕಾರ್ ಫ್ರಂಟ್ ಸೀಟ್ ಅಲ್ಲಿ ಇದ್ದವನು ಹಾರ್ಕೊಂಡು ಆಚೆ ಬರ್ತಾನೆ. ಫೋರ್ಸ್ ಆಗಿ ಹೋಗಿ ಒಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಗೆ ಹೊಡೆದಿದ್ದೆ ತಲೆನೇ ಕಟ್ಟಾಗ್ಬಿಡುತ್ತೆ. ರೆಹಮಾನ್ ಮತ್ತೆ ಡೋಂಗಾಗೆ ಆಕ್ಸಿಡೆಂಟ್ ಶಾಕ್ ಗೆ ಪ್ರಜ್ಞೆ ತಪ್ಪುತ್ತೆ. ಹಮ್ಜನ್ಗೂ ಕೂಡ ತುಂಬಾ ಗಾಯಗಳಾಗಿ ಬಾಯಲ್ಲಿ ರಕ್ತ ಕಡ್ಕೊಳ್ತಿರುತ್ತೆ. ಆದ್ರೂ ಹೇಗೋ ಡೋರ್ ಓಪನ್ ಮಾಡಿ ಅಲ್ಲಿಂದ ಕಾರ್ ಒಳಗಡೆ ಓಡಿ ಹೋಗ್ತಾನೆ. ಅಷ್ಟರಲ್ಲಿ ರೆಹಮಾನ್ ಗಾಡಿನ ಬೈಕ್ ಅಲ್ಲಿ ಫಾಲೋ ಮಾಡೋ ಬಾಡಿ ಗಾರ್ಡ್ ಬಂದು ಕಾರ್ ಆಕ್ಸಿಡೆಂಟ್ ಆಗಿದ್ದನ್ನ ನೋಡಿ ರೆಹಮಾನ್ ಮಾತಾಡಿಸಿದಾಗ ಹಮ್ಜಾನ ಮಾತ್ರ ಸುಮ್ನೆ ಬಿಡ್ಬೇಡ, ಬೇಗ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಟೈಮ್ ಆದ್ರೂ ಇನ್ನೂ ಬಂದಿಲ್ವಲ್ಲ ಅಂತ ಎಸ್.ಪಿ. ಚೌಧರಿ ತನ್ನ ಟೀಮ್ ಕರ್ಕೊಂಡು ಅಟ್ಯಾಕ್ ಗೆ ಬಂದ್ಬಿಡ್ತಾನೆ. ಡೋಂಗಾ ರೆಹಮಾನ್ ಎಸ್.ಪಿ. ಮೇಲೆ ಫೈರಿಂಗ್ ಮಾಡ್ತಾರೆ. ಅಸ್ಲಾಂ ಟೀಮ್ ಕೂಡ ಫೈರ್ ಬ್ಯಾಕ್ ಮಾಡ್ತಾರೆ. ಈ ಕಡೆ ಹಮ್ಜಾನ ಕಾಡಲ್ಲಿ ರೆಹಮಾನ್ ಗ್ಯಾಂಗ್ ನವನು ಅಟ್ಟಿಸ್ಕೊಂಡು ಹೋಗ್ತಿದ್ದಾನೆ. ಅವನು ಎಷ್ಟೇ ಫೈರಿಂಗ್ ಮಾಡಿದ್ರು ಹಮ್ಜಾ ಬುಲೆಟ್ ಗೆ ಸಿಕ್ತಿಲ್ಲ. ರೆಹಮಾನ್ ಡೋಂಗಾ ಎಸ್.ಪಿ. ಟೀಮ್ ಮಧ್ಯೆ ತುಂಬಾ ಹೊತ್ತು ಫೈರಿಂಗ್ ನಡೆಯುತ್ತೆ. ರೆಹಮಾನ್ ಡೋಂಗಾಗೆ ನೀನ್ ನೋಡ್ಕೋತೀಯ ಅಂತ ಹೇಳಿ ಕಾಡೊಳಗಡೆ ನುಗ್ತಾನೆ. ಅಸ್ಲಾಂ ರೆಹಮಾನ್ ನ ಚೇಸ್ ಮಾಡ್ತಾ ಹೋಗ್ತಾನೆ. ಡೋಂಗಾ ನೈಟ್ ಜಾಕೆಟ್ ಮೈಗೆ ಹಾಕೊಂಡು ಅಸ್ಲಾಂ ಟೀಮ್ ಕಡೆ ಬಾಂಬ್ ಗಳನ್ನ ಎಸಿತಾನೆ. ಹಮ್ಜಾ ಮತ್ತೆ ನಜರ್ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ನಜರ್ಗೆ ಚಾಕು ತಗೊಂಡು ಎದೆಗೆಲ್ಲ ಚುಚ್ತಾನೆ. ಆದ್ರೂ ಬಿಡದೆ ಹಮ್ಜಾನ ಮುಳ್ಳಿನ ಕಂಡಕ್ಕೆ ಚುಚ್ಚಿ ಎಳೆದು ಬಿಡ್ತಾನೆ. ಹಮ್ಜಾ ವಿಪರೀತ ಗಾಯಗೊಳ್ತಾನೆ. ಡೋಂಗನ್ಗೆ ಶೂಟ್ ಮಾಡಿ ಮಾಡಿ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಗಿ ಅವನ ದೇಹ ಚೂರ್ ಚೂರ್ ಆಗ್ಬಿಡುತ್ತೆ. ಈ ಕಡೆ ಹಮ್ಜಾ ನಜರ್ ಕುತ್ತಿಗೆಗೆ ಮರದ ಅಂಬು ಬಿಗಿದು ನೇಡ್ ಹಾಕಿ ಸಾಯಿಸ್ಬಿಡ್ತಾನೆ. ಇಲ್ಲಿ ರೆಹಮಾನ್ ಮತ್ತೆ ಅಸ್ಲಾಂ ಮಧ್ಯೆ ತುಂಬಾ ಹೊಡೆದಾಟ ಆಗುತ್ತೆ. ರೆಹಮಾನ್ ಅಸ್ಲಾಂ ಕಣ್ಣಿಗೆ ಮಣ್ಣೆರ್ಚಿ ಕಲ್ ತಗೊಂಡು ಮುಖದ ಮೇಲೆ ಹೊಡಿತಾನೆ. ಅಸ್ಲಾಂ ಕೂಡ ಸರಿಯಾಗಿ ಫೈಟ್ ಕೊಡ್ತಾನೆ. ಈ ಫೈಟ್ ಸೀಕ್ವೆನ್ಸ್ ಎಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಕೊನೆಗೆ ರೆಹಮಾನ್ ಅಸ್ಲಾಂ ನ ಕೆಳಗಡೆ ಹಾಕೊಂಡು ಕುತ್ತಿಗೆ ಹಿಸ್ಕಿ ಸಾಯಿಸ್ತಿರ್ತಾನೆ. ಗೇಮ್ ಓವರ್ ಅನ್ನೋಷ್ಟರಲ್ಲಿ ಹಮ್ಜಾ ಬಂದು ಬಂದೂಕಲ್ಲಿ ಅವನಿಗೆ ಹೊಡೆದು ಈಗ ಹಮ್ಜಾ ಮತ್ತೆ ರೆಹಮಾನ್ ನಡುವೆ ಫೈಟ್ ನಡೆಯುತ್ತೆ. ರೆಹಮಾನ್ ಹಮ್ಜಾ ತಲೆಯನ್ನ ಮರದ ಖಂಡಕ್ಕೆ ಬಡದು ತುಂಬಾ ಗಾಯಗೊಳಿಸ್ತಾನೆ. ಹಮ್ಜನ್ಗೆ ಒಂದು ಕ್ಷಣ ಪ್ರಜ್ಞೆ ತಪ್ಪೋ ರೀತಿ ಆಗುತ್ತೆ. ಮುಂಬೈ ಅಟ್ಯಾಕ್ ಅಲ್ಲಿ ನಡೆದಿದ್ದನ್ನ ನೆನಪಿಸಿಕೊಂಡು ರೆಹಮಾನ್ ನೆಲಕ್ಕೆ ಹಾಕೊಂಡು ಮುಖದ ಮೇಲೆ ಇಡೀ ಬಲ ಎಲ್ಲ ಬಿಟ್ಟು ತುಂಬಾ ಹೊಡಿತಾನೆ. ಎಷ್ಟು ಅಂದ್ರೆ ಅರ್ಧ ಜೀವ ಹೋಗುವಷ್ಟು. ರೆಹಮಾನ್ಗೆ ಕಣ್ಣು ಬಿಡೋಕ್ ಆಗ್ತಿಲ್ಲ, ಮಾತಾಡೋಕೂ ಆಗ್ತಿಲ್ಲ. ಆ ಲೆವೆಲ್ಗೆ ಹೊಡಿತಾನೆ. ಅಷ್ಟು ಹೊಡ್ತಾ ತಿಂದು ಬಿದ್ದಿದ್ರು ಅಸ್ಲಾಂ ಚೌಧರಿ ಮಾತಾಡಿದಾಗ ದೌಲತ್ತಿಂದಾನೆ ಉತ್ತರ ಕೊಡೋಕ್ ಟ್ರೈ ಮಾಡ್ತಾನೆ. ತಕ್ಷಣ ಅಸ್ಲಾಂ ಕುತ್ತಿಗೆಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಹಮ್ಜಾ ಡೀಲ್ ಮಾತಾಡುವಾಗ ಅಸ್ಲಾಂಗೆ ಮೊದಲೇ ಹೇಳಿರ್ತಾನೆ ಅದೇನೇ ಆದ್ರೂ ನಾನು ಲ್ಯಾರಿ ತಲುಪೋವರೆಗೂ ರೆಹಮಾನ್ ಜೀವಂತವಾಗಿರ್ಬೇಕು ಅಂತ. ಯಾಕೆ ಗೊತ್ತಾ? ಈಗ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಹಮ್ಜಾ ಈಗ ರೆಹಮಾನ್ ನ ಹೆಗಲ ಮೇಲೆ ಹಾಕೊಂಡು ರೋಡ್ ವರ್ಗೂ ಬಂದು ಆಟೋ ಹಿಡಿದು ಏನೋ ಇವನೇ ರೆಹಮಾನ್ ನ ಕಾಪಾಡೋಕೆ ಹೊರಟಿರೋಂತರ ಆಟೋದಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಉಜೈರ್ಗೆ ಕಾಲ್ ಮಾಡಿ ಉಜೈರ್ ಬೇಗ ರಿಟರ್ನ್ ಆಗೋ, ಲ್ಯಾರಿ ಟಾಸ್ಕ್ ಫೋರ್ಸ್ ರೆಹಮಾನ್ ಭಾಯ್ಗೆ ಗುಂಡು ಹೊಡೆದ್ಬಿಟ್ಟಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ರೆಹಮಾನ್ ಕುತ್ತಿಗೆ ಹೋಲ್ ಹಿಡಿದು ನೋಡಿ ಭಾಯ್ ಕಣ್ಣು ಮುಚ್ಚಬೇಡಿ ಭಾಯ್, ಮಲಗಬೇಡಿ ಭಾಯ್, ಉಸಿರಾಡಿ ಬೇಗ ಹಾಸ್ಪಿಟಲ್ ತಲುಪಿಡ್ತೀವಿ ಹಾಗೆ ಹೀಗೆ ಅಂತ ತಾನೊಬ್ಬನೇ ನಿಂತು ಕಾಪಾಡ್ತಿರೋ ತರ ಡ್ರಾಮಾ ಆಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅರ್ಧ ಜೀವ ಇದ್ದಾಗಲೂ ರೆಹಮಾನ್ ಹಮ್ಜನ್ ಕತ್ತಿಸ್ಕೋಕ್ ನೋಡ್ತಾನೆ. ಆದ್ರೆ ಹಮ್ಜಾ ಭಾಯ್ ನಿಮ್ಗೆ ಏನು ಆಗಲ್ಲ, ಏನು ಆಗೋಕ್ ನಾನು ಬಿಡಲ್ಲ, ಇನ್ ಸ್ವಲ್ಪ ದೂರ ಸಿಟಿ ತಲುಪಿಡ್ತೀವಿ ಅಂತ ಹೇಳ್ತಾ ಆಟೋ ಡ್ರೈವರ್ಗೆ ಬೇಗ ಹೋಗು ಅಂತ ಅರ್ಜೆಂಟ್ ಮಾಡ್ತಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟಲ್ ರೀಚ್ ಆದಾಗಲೂ ಡಾಕ್ಟರ್ ಅಂತ ಕೂಕೊಂಡು ವೀಲ್ ಮೇಲೆ ಹಾಕೊಂಡು ಹೋಗ್ತಿರ್ತಾನೆ. ಹಮ್ಜಾಗೆ ಡೆಫಿನೆಟ್ ಆಗಿ ಗೊತ್ತು ರೆಹಮಾನ್ ಬದುಕಲ್ಲ ಅಂತ. ಆದ್ರೆ ತಾನು ಅವನ ಪ್ರಾಣಕ್ಕೋಸ್ಕರ ಹೋರಾಡ್ತಿದ್ದೀನಿ ಅನ್ನೋದನ್ನ ಇವನು ತೋರಿಸ್ಕೋಬೇಕು. ಯಾಕಂದ್ರೆ ರೆಹಮಾನ್ಗೆ ಇರೋ ಪಾಪ್ಯುಲಾರಿಟಿಗೆ ಅವನ ಬೆನ್ನಿಗೆ ನಿಂತವ್ರನ್ನ ಲ್ಯಾರಿ ಯಾವತ್ತೂ ನೆನ್ಪಿಟ್ಕೊಳ್ಳುತ್ತೆ. ವಾರ್ಡ್ ಒಳಗಡೆ ಕರ್ಕೊಂಡು ಹೋಗೋ ಮುಂಚೆ ರೆಹಮಾನ್ ಪ್ರಾಣ ಹೊರಟೋಗುತ್ತೆ. ಹಮ್ಜನ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಅವನು ಸಾಯೋಕ್ ಮುಂಚೆ ಹಮ್ಜನ ಬಗ್ಗೆ ಬಾಯ್ ಬಿಟ್ಟಿದ್ರೆ ಅಥವಾ ಲಕ್ಕಲ್ಲಿ ಬದುಕ್ ಬಿಟ್ಟಿದ್ರೆ ಹಮ್ಜನ ಸಾವು ಎಷ್ಟು ಹಿಂಸಾತ್ಮಕವಾಗಿರ್ತಿತ್ತು ಅಂದ್ರೆ ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಹೆಂಗೋ ಪ್ಲಾನ್ ಎಕ್ಸಿಕ್ಯೂಟ್ ಸಕ್ಸಸ್ಫುಲ್ ಆಗಿ ಆಯ್ತು. ಈಗ ಹಾಸ್ಪಿಟಲ್ ಗೆ ಉಜೈರ್ ಬರ್ತಾನೆ. ಅವನನ್ನ ತಪ್ಕೊಂಡು ಹಮ್ಜಾ ಅಣ್ಣನ ಕಳ್ಕೊಂಡ್ ಬಿಟ್ವಿ ಅಂತ ತುಂಬಾ ಅಳ್ತಾನೆ. ಹೊರಗಡೆ ತುಂಬಾ ಜನ ಸೇರಿದ್ದಾರೆ. ಆಟೋದವನು ಪ್ರತ್ಯಕ್ಷ ಸಾಕ್ಷಿಯಾಗಿ ಹಮ್ಜಾ ಭಾಯ್ ರೆಹಮಾನ್ ಭಾಯ್ ನ ಕಾಪಾಡೋಕೆ ತನ್ನ ಪ್ರಾಣನೇ ಒತ್ತೆ ಇಟ್ಟು ಪ್ರಯತ್ನ ಪಟ್ರು. ಆದ್ರೆ ಹಾಸ್ಪಿಟಲ್ ಗೆ ಬರ್ತಿದಂಗೆ ರೆಹಮಾನ್ ಭಾಯ್ ಪ್ರಾಣ ಹೊರಟೋಯ್ತು ಅಂತ ಮೀಡಿಯಾ ಮುಂದೆ ಹೇಳ್ತಾನೆ. ಹಮ್ಜಾ ವಿಪರೀತ ಗಾಯಗೊಂಡ ಸ್ಥಿತಿಯಲ್ಲಿ ಜನರು ರೆಹಮಾನ್ಗೆ ಜೈಕಾರ ಹೋಗಬೇಕಾದ್ರೆ ಅವರ ಮುಂದೆ ಬರ್ತಾನೆ. ಯಾಕಂದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ. ಮೀಡಿಯಾದಲ್ಲಿ ರೆಹಮಾನ್ ಹೆವಿ ವೆಪನ್ಸ್ ನ ಕಾರಲ್ಲಿ ಕ್ಯಾರಿ ಮಾಡಬೇಕಾದ್ರೆ ಅವುಗಳನ್ನ ವಶಪಡಿಸಿಕೊಳ್ಳಕ್ಕೆ ಎಸ್.ಪಿ. ಅಸ್ಲಾಂ ಚೌಧರಿ ಲ್ಯಾರಿ ಟಾಸ್ಕ್ ಫೋರ್ಸ್ ಜೊತೆ ಹೋಗಿದ್ರು. ಆಗ ರೆಹಮಾನ್ ಗ್ಯಾಂಗ್ ಸರೆಂಡರ್ ಆಗದೆ ಪೊಲೀಸ್ನವರ ಮೇಲೆ ಫೈರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ರೆಹಮಾನ್ ಗ್ಯಾಂಗ್ ಮತ್ತೆ ಎಸ್.ಪಿ. ಚೌಧರಿ ಟೀಮ್ ಮಧ್ಯೆ ತುಂಬಾ ಹೊತ್ತು ಫೈರಿಂಗ್ ಆಗಿ ಫೈರಿಂಗ್ ಅಲ್ಲಿ ರೆಹಮಾನ್ ಕೊನೆಗೆ ಸಾವನ್ನಪ್ಪಿದ್ದಾರೆ ಅಂತ ಪಬ್ಲಿಷ್ ಮಾಡ್ತಾರೆ. ಹಮ್ಜಾ ಮನೆಗೆ ಬಂದ ಮೇಲೆ ಇಮ್ರಾನ್ ಡಕಾಯತ್ ನ ಮುಗಿಸಿದ ಆನಂದವನ್ನ ಒಬ್ಬನೇ ಏಕಾಂಗಿಯಾಗಿ ಅನುಭವಿಸ್ತಾನೆ. ಅಷ್ಟಕ್ಕೂ ಈ
ಈ ಹಮ್ಜಾ ಯಾರು, ಇವನ ನಿಜವಾದ ಹೆಸರೇನು, ಇವನನ್ನೇ ಯಾಕೆ ಸ್ಪೈ ಆಗಿ ಕಳಿಸಿದ್ದಾರೆ ನೋಡೋಣ ಬನ್ನಿ. 2007ರಲ್ಲಿ ಅಜಯ್ ಸನ್ಯಾಲ್ ಆಪರೇಷನ್ ದುರಂದರ್ ಅಂತ ಒಂದು ಐಡಿಯಾ ಮಾಡ್ತಾರೆ. ಇಲ್ಲಿವರೆಗೂ ಇತಿಹಾಸದಲ್ಲೇ ಯಾರು ಮಾಡಿರದ ಐಡಿಯಾನ ಅಜಯ್ ಸನ್ಯಾಲ್ ಮಾಡಿ ನಮ್ಮವ್ರನ್ನ ಪಾಕಿಸ್ತಾನ ಅಂಡರ್ ವರ್ಲ್ಡ್ ಸೇರಿಸಿ ಟೆರರಿಸ್ಟ್ ಗಳ ಪ್ಲಾನ್ಸ್ ಎಕ್ಸಿಕ್ಯೂಟ್ ಆಗೋಕ್ಕೂ ಮುಂಚೆನೆ ಡಿಸ್ಟ್ರಾಯ್ ಮಾಡೋದು. ಪಾಕಿಸ್ತಾನದ ISI ಆರ್ಗನೈಸೇಷನ್ ಇಂಡಿಯಾ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದಾಗ ಅವರಿಗೆ ವೆಪನ್ಸ್ ಬಾಂಬ್ಸ್ ಎಲ್ಲ ಹೇಗೆ ಸಿಗುತ್ತೆ, ಅವರ ಅಂಡರ್ ವರ್ಲ್ಡ್ ಇಂದಾನೆ ಸಿಗುತ್ತೆ. ಹಾಗಾಗಿ ಇಂತ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ ಗಳನ್ನ ನಾವು ಇನ್ಫಿಲ್ಟ್ರೇಟ್ ಮಾಡಿದ್ರೆ ಅವರು ISI ಜೊತೆ ಮತ್ತೆ ಯಾವುದೇ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆ ಲಿಂಕ್ ಇಟ್ಕೊಂಡಿದ್ರು ನಮಗೆ ಮೊದಲೇ ಗೊತ್ತಾಗುತ್ತೆ. ಆದ್ರೆ ಈ ಕೆಲಸ ಮಾಡೋದಕ್ಕೆ ನಾವು ಕ್ರಿಮಿನಲ್ಸ್ ನ ಯೂಸ್ ಮಾಡ್ತಿದೀವಿ. ಯಾರಿಗೆ ಈ ಜೀವನದಲ್ಲಿ ಯಾವುದೇ ಪರ್ಪಸ್ ಇರಲ್ವೋ, ಯಾರು ಸಾಯೋ ಸರದಿಯಲ್ಲಿ ನಿಂತಿರ್ತಾರೋ ಅಂತವರ ಲೈಫ್ ಗೆ ಒಂದು ಪರ್ಪಸ್ ಕೊಡ್ತೀವಿ. ಇದರಲ್ಲಿ ನಾವು ಸಕ್ಸಸ್ ಆದ್ರೆ ನಮ್ಮ ಕೈಯಲ್ಲೇ ಒಂದು ಕಿಲ್ಲಿಂಗ್ ಮಿಷಿನ್ ಇದ್ದ ಹಾಗೆ ಅಂತ ಹೇಳಿ ಜಸ್ಕ್ರೀತ್ ಸಿಂಗ್ ರಂಗಿ ಎನ್ನುವ ಒಬ್ಬ ಮರಣದಂಡನೆಗೆ ಗುರಿಯಾಗಿದ್ದ ವ್ಯಕ್ತಿಗೆ ಅವಕಾಶ ಕೊಟ್ಟು ಬೇಕಾದ ತರಬೇತಿಯನ್ನ ಕೊಟ್ಟು ಅಫ್ಘಾನಿಸ್ತಾನದ ಬಲೂಚಿಗರ ಭಾಷೆ ಎಲ್ಲವನ್ನ ಕಲಿಯೋಕೆ ಸಮಯ ಕೊಟ್ಟು ಹಮ್ಜಾ ಅಲಿ ಮಜಾರಿ ಅನ್ನೋ ಹೆಸರೊಂದಿಗೆ ಈ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಕಡೆಗೆ ಇಳಿಸ್ತಾರೆ. ಯಾಕಂದ್ರೆ ಅಜಯ್ ಸನ್ಯಾಲ್ ಪ್ರಕಾರ ತೀವ್ರವಾಗಿ ಗಾಯಗೊಂಡಿರುವ ಸಿಂಹ ಸಾವಿಗೆ ಹೆದರೋದಿಲ್ಲ. ಆ ಸಿಂಹನೇ ಹಮ್ಜಾ ಅಲಿ ಮಜಾರಿ ಅಲಿಯಾಸ್ ಜಸ್ಕಿತ್ ಸಿಂಗ್ ರಂಗಿ. ರೆಹಮಾನ್ ಡಕಾಯಿತ್ ನ ಸಾಯಿಸಿದ್ದು ಈ ಆಪರೇಷನ್ ನ ಒಂದು ಭಾಗ ಅಷ್ಟೇ. ನಿಜವಾದ ಅಧ್ಯಾಯ ಇನ್ನು ಬಾಕಿ ಇದೆ. ಅದರಲ್ಲಿ ಇಂಡಿಯಾ ಮೇಲೆ ಆಗಿದ್ದ ಟೆರರಿಸ್ಟ್ ಅಟ್ಯಾಕ್ಸ್ ಗಳಿಗೆ ಸೇಡ್ ತೀರ್ಸ್ಕೊಳ್ಳೋದು ಬಾಕಿ ಇದೆ. ಆ ಸೇಡ್ ತೀರ್ಸ್ಕೊಳ್ಳೋ ಅಧ್ಯಾಯ 19 ಮಾರ್ಚ್ 2026ಕ್ಕೆ ರಿಲೀಸ್ ಆಗ್ತಿದೆಯಂತೆ. ದೇಶಕ್ಕೆ ಸಂಬಂಧಪಟ್ಟ ಸಿನಿಮಾ ಅಲ್ವಾ, ಭಾಷೆ ಯಾವ್ದಾದ್ರೆ ಏನು, ಥಿಯೇಟರ್ಗೆ ಹೋಗಿ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಚಾನಲ್ಗೆ ಬನ್ನಿ, ನೀಟಾಗಿ ಅರ್ಥ ಮಾಡಿಸ್ತೀನಿ. ಓಕೆನಾ?